ನಾನು ನಿಮ್ಮ ಹತ್ರ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂದರೆ ರಿಜೆಕ್ಷನ್. ನಮ್ಮನ್ನು ಒಬ್ಬರು ನೀನು ಬೇಡ ಅಂತ ಹೇಳಿದಾಗ ಅಥವಾ ನಿರಾಕರಿಸಿದಾಗ ಏನಾಗುತ್ತೆ, ಅಕಾರ್ಡಿಂಗ್ ಟು ಸೈಕಾಲಜಿ ನೀವು ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕಾಗತ್ತೆ. ಬಿಕಾಸ್ ರಿಜೆಕ್ಷನ್ ಅನ್ನೋದಿದೆಯಲ್ಲ, ಇಟ್ಸ್ ಪಾರ್ಟ್ ಆಫ್ ಲೈಫ್. ನಮ್ಮ ಲೈಫಲ್ಲಿ ಇದು ನಡೀತಾನೆ ಇರುತ್ತೆ. ಇಟ್ಸ್ ಸಮಥಿಂಗ್ ನಾವು ಇದನ್ನು ಹ್ಯಾಂಡಲ್ ಮಾಡೋದನ್ನ ಕಲ್ತಿರ್ಬೇಕಾಗತ್ತೆ. ಎಷ್ಟೋ ಕಾರಣಾಂತರದಿಂದ ಏನಾಗುತ್ತೆ ಅಂದರೆ ಅದನ್ನು ತೀರಾ ಪರ್ಸ್ನಲ್ ಆಗಿ ತಗೊಂಡು ನಮ್ಮನ್ನು ನಾವೇ ನೋವಿಗೂ ಕೂಡ ಒಳಗಾಗಿಸ್ಕೊಂಡ್ಬಿಡ್ತೇವೆ. ಈಗ ಒಬ್ರು ನೀನು ಬೇಡ ಅಥವಾ ನೀನೇನು ಮಾಡ್ತಾ ಇದೆಯಾ ಅದು ನನಗೆ ಬೇಡ, ಆ ಥರ ಒಂದು ನೋವಿನ ವಿಚಾರದಲ್ಲಿ ನಮ್ಮನ್ನು ಮುಳುಗಿಸ್ದಾಗ ಏನಾಗುತ್ತೆ ಅಂದರೆ ನಮಗೆ ಎಷ್ಟೋ ಕ್ವೆಶನ್ಸ್ ಬರುತ್ತೆ. ಪಾಯಿಂಟ್ ನಂಬರ್ 1 ಏನಾಗುತ್ತೆ ಅಂದರೆ ಸೆಲ್ಫ್ ಡೌಟ್ ಬರುತ್ತೆ. ನನ್ನಲ್ಲಿ ಏನು ಕುಂದು ಕೊರತೆ ಇದೆ, ಇವ್ರು ಯಾಕೆ ನನ್ನ ರಿಜೆಕ್ಟ್ ಮಾಡಿದ್ರು, ನನ್ನಲ್ಲಿ ಏನು ಪ್ರಾಬ್ಲಮ್ ಇದೆ, ಅದೇ ಫಸ್ಟ್ ಬರೋದು. ಅದೇ ಮೈಂಡಿಗೆ ಜಸ್ಟ್ ಹಾಗೆ ಟಾಂಟ್ ಮಾಡ್ದಂಗೆ ಆಗುತ್ತೆ. ಸೊ ಈ ಒಂದು ಟಾಪಿಕ್ ಬಗ್ಗೆನೇ ನಾನು ಮಾತಾಡ್ತಾ ಹೋಗ್ತೇನೆ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು, ನಿಮಗೆ ಅನುಕೂಲ ಅನಿಸೋದು ನೀವು ಮಾಡಿ. ಸೊ ರಿಜೆಕ್ಷನ್ ಅನ್ನೋದು ಲೈಫ್ನಲ್ಲಿ ಆಗುತ್ತೆ. ಅದನ್ನು ನಾವು ಕಂಪ್ಲೀಟಾಗಿ ಇಗ್ನೋರ್ ಮಾಡೋಕ್ಕಾಗಲ್ಲ. ಈಗ ನಾವೊಬ್ಬರನ್ನ ಬೇಡ ಅಂದಿರ್ತೀವಿ, ನಮ್ಮನ್ನೊಬ್ಬರು ಬೇಡ ಅಂದಿರ್ತಾರೆ. ಎಷ್ಟೋ ರೀಸನ್ಸ್ಗೆ ನಾವೊಬ್ಬರನ್ನ ನಮ್ಮ ಲೈಫಿಂದ ತೆಗೆದುಹಾಕಿರ್ತೇವೆ. ಹಾಗೆ ನಮ್ಮನ್ನು ಕೂಡ ಲೈಫಿಂದ ತೆಗೆದುಹಾಕಿರುವ ಒಂದು ಸಂದರ್ಭ ಬರುತ್ತೆ. ಯಾಕೆ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಬೇಕು ಅನ್ನಿಸ್ತು ಅಂದರೆ, ನನ್ನ ಕ್ಲೈಂಟ್ ನೆನ್ನೆ ಒಬ್ರು ಬಂದಿದ್ರು. ಅವ್ರು ಹೇಳಿದ್ರು, ನಾನೊಂದು ಹುಡುಗಿನ ಇಷ್ಟಪಡ್ತಾ ಇದ್ದೆ, ಆಚೆ ಕರ್ಕೊಂಡು ಹೋದೆ, ತುಂಬ ಚೆನ್ನಾಗಿತ್ತು, ಇಟ್ ವಾಸ್ ಅ ಬ್ಯೂಟಿಫುಲ್ ಟೈಮ್. ಆದರೆ ಮೀಟ್ ಆದ ನಂತರ ಏನಾಯಿತು ಅಂದರೆ ಆಕೆ ನಡವಳಿಕೆ ಚೇಂಜ್ ಆಯಿತು. ನನ್ನ ಹತ್ರ ಕೋಲ್ಡ್ ಆಗಿದ್ರು, ಮಾತಾಡಲಿಲ್ಲ, ಹಾಗೂ ಮಾತು ಬಿಟ್ಬಿಟ್ರು. ನಾನು ಏನು ಕೇಳಿದ್ರು, ನಾನು ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು ಕಾಲ್ನ ರಿಸೀವ್ ಮಾಡ್ತಾ ಇರಲಿಲ್ಲ, ನಾನು ಮೆಸೇಜ್ ಮಾಡಿದ್ರು ಅದಕ್ಕೆ ರಿಪ್ಲೈ ಮಾಡ್ತಾ ಇರಲಿಲ್ಲ. ಸೊ ನನಗೆ ತುಂಬ ನೋವಾಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ, ನಾನು ಎಲ್ಲ ಪರ್ಫೆಕ್ಟಾಗಿ ಮಾಡಿದೆ, ತುಂಬ ಒಳ್ಳೆಯ ಅನುಭವನ ಈ ವ್ಯಕ್ತಿ ಕೊಟ್ಟಿದ್ದೆ, ನಾವು ಒಂದೊಳ್ಳೆಯ ಜಾಗಕ್ಕೆ ಹೋಗಿದ್ವಿ, ಒಂದೊಳ್ಳೆಯ ಟೈಮ್ ಸ್ಪೆಂಡ್ ಮಾಡಿದ್ವಿ, ಒಳ್ಳೆಯ ಮಾತುಕತೆಗಳಿತ್ತು. ಇಷ್ಟೆಲ್ಲ ಆದರೂ ಕೂಡ ಈಕೆ ನನ್ನ ಮೇಲೆ ಇಂಟ್ರೆಸ್ಟೇ ತೋರಿಸ್ಲಿಲ್ಲ. ಬದಲಾವಣೆ ನನಗೆ ಮೀಟ್ ಆದ ನಂತರ ನೋಡಿದೆ. ಹಾಗೂ ಆಕೆ ಕಂಪ್ಲೀಟಾಗಿ ನನ್ನ ಘೋಸ್ಟ್ ಮಾಡಿಬಿಟ್ಲು ಅಂತ. ಘೋಸ್ಟ್ ಅಂದರೆ ಏನು ಕಾರಣ ಇಲ್ಲದೆ ಜಸ್ಟ್ ಲೈಫ್ನಿಂದ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದು. ನೋ ಕಾಂಟ್ಯಾಕ್ಟ್ ಅಂತಲೂ ಹೇಳ್ತಾರೆ, ಅದನ್ನು ಘೋಸ್ಟಿಂಗ್ ಅಂತ ಹೇಳ್ತಾರೆ. ರೀಸನ್ ಕೊಡದೆ ನಿಮ್ಮ ಲೈಫಿಂದ ಒಬ್ಬರು ಬಿಟ್ಟು ಹೋಗುವುದು. ಸೊ ಯಾಕೆ ಹೀಗಾಯಿತು ಅನ್ನುವಂಥ ಒಂದು ನೋವಲ್ಲಿ ನನ್ನ ಕ್ಲೈಂಟ್ ಇದ್ದರು. ಹಾಗೂ ಅವ್ರಿಗೇನು ಅನಿಸ್ತಾ ಇತ್ತು ಅಂದರೆ ಅವರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ, ನಾನೇನು ಮಾಡಿದ್ದೀನಿ ಅಂತ. ಸೊ ಅವ್ರು ನಂಗೆ ಮೆಸೇಜಸ್ನು ತೋರಿಸಿದ್ರು, ಈ ಥರ ಎಲ್ಲ ಮೆಸೇಜ್ ಮಾಡಿದ್ದೀನಿ, ಇಷ್ಟೆಲ್ಲ ಒಳ್ಳೆ ರೀತಿಯಾಗಿ ನಡ್ಕೊಂಡಿದ್ದೀನಿ ಈಕೆ ಜೊತೆ ನಾನು. ಸೊ ನಾನು ಒಂದು ಪ್ರಾಬ್ಲಮ್ ಏನು ನೋಡಿದೆ ಅಲ್ಲಿ ಅಂದರೆ, ಆ ಚಾಟ್ ಮೆಸೇಜಸಲ್ಲಿ ಅಂದರೆ ಆಕೆ 1 ಲೈನ್ ರಿಪ್ಲೈ ಕೊಡ್ತಾ ಇದ್ದಾಳೆ, ಈ ವ್ಯಕ್ತಿ ಒಂದು ಪ್ಯಾರಾಗ್ರಾಫ್ ಮೆಸೇಜಸ್ನ ಕಳಿಸೋದು. ಏನಾಯಿತು, ಯಾಕೆ ಮೆಸೇಜ್ ಮಾಡ್ತಾ ಇಲ್ಲ, ಯಾಕೆ ಕಾಲ್ ಮಾಡ್ತಾ ಇಲ್ಲ, ನನಗೆ ನೀನು ಬೇಕು, ನಂಗೆ ನೀನಂದರೆ ಇಷ್ಟ, ನನಗೆ ನಿನ್ನ ಲೈಫ್ನಲ್ಲಿ ಇರಬೇಕು ಅಂತ ಆಸೆ, ಈ ಥರ. ಇಟ್ ವಾಸ್ ವೆರಿ ಮಚ್ ಡೆಸ್ಪಿರೇಟ್ ಇನ್ ದ ಮೆಸೇಜ್. ಡೆಸ್ಪಿರೇಷನ್ ತೋರಿಸ್ತಾ ಇತ್ತು ಈ ವ್ಯಕ್ತಿಗೆ. ಆಕೆ ಬೇಕು ಅನ್ನುವ ಒಂದು ಹಠನೂ ಇರಬಹುದೋ ಏನೋ. ಯಾಕಂದರೆ ಯಾವಾಗ ಒಬ್ಬ ವ್ಯಕ್ತಿಗೆ ರಿಜೆಕ್ಷನ್ನ ತೊಗೊಳಕ್ಕಾಗೋದಿಲ್ಲ ಈಸಿಯಾಗಿ, ಯಾವಾಗ ಒಬ್ಬರು ನಮ್ಮನ್ನು ಇಗ್ನೋರ್ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಅವ್ರು ನಮಗೆ ಬೇಕೋ ಬೇಡವೋ ಅನ್ನೋದು ಸೆಕೆಂಡ್ರಿ ಆಗೋಗುತ್ತೆ. ಅವ್ರು ನನಗೆ ರಿಪ್ಲೈ ಮಾಡಲೇಬೇಕು ಅನ್ನೋ ಹಠ ಜಾಸ್ತಿ ಆಗೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ನೀವು ವ್ಯಾಲ್ಯೂ ಕೊಡೋದನ್ನು ಜಾಸ್ತಿ ಮಾಡಿಬಿಡ್ತೀರಾ. ಅಂದರೆ ನಿಮ್ಗೆ ಏನನ್ಸುತ್ತೆ ಅಂದರೆ, ನಾನು ಒಂದು ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇಲ್ಲ, ಸೊ ನಾನು ಒಂದು 10 ಮೆಸೇಜ್ ಕಳಿಸ್ತೀನಿ, ರಿಪ್ಲೈ ಬರಲೇಬೇಕು, ಈಕೆ ನನ್ನನ್ನು ಹೇಗೆ ನಿರಾಕರಿಸ್ತಾರೆ ಅಂತ. ಸೊ ಈ ವ್ಯಕ್ತಿ ನೋಡೋಕ್ಕೂ ಚೆನ್ನಾಗಿದ್ರು, ಒಳ್ಳೆಯ ವಿದ್ಯೆ ಇತ್ತು, ಒಳ್ಳೆಯ ಒಂದು ಕೆಲಸ ಇತ್ತು, ಎಲ್ಲ ಇತ್ತೆ, ಎಲ್ಲ ಎವ್ರಿಥಿಂಗ್ ಇಸ್ ದೇರ್ ಇಸ್ ನೋ ಪ್ರಾಬ್ಲಮ್ ಅಕಾರ್ಡಿಂಗ್ ಟು ಮೀ. ನಾನು ನೋಡಿದಾಗ ಈ ವ್ಯಕ್ತಿನ ನನಗೆ ಈತನಲ್ಲಿ ಏನು ಪ್ರಾಬ್ಲಮ್ ಅನಿಸ್ಲಿಲ್ಲ. ಆದರೆ ಒಂದು ಪ್ರಾಬ್ಲಮ್ ನನಗೆ ಮೆಸೇಜಲ್ಲಿ ಏನು ಕಾಣಿಸ್ತು ಅಂದರೆ, ಈತ ತುಂಬಾ ಎಫರ್ಟ್ಸ್ ಹಾಕ್ತಾ ಇದ್ದಿದ್ದು, ಬ್ಯಾಕ್ ಟು ಬ್ಯಾಕ್ ಮೆಸೇಜಸ್, ಬ್ಯಾಕ್ ಟು ಬ್ಯಾಕ್ ಕಾಲ್ಸ್, ಹಾಗೂ ಆಕೆ ಏನು ರಿಪ್ಲೈ ಕೊಡ್ತಾ ಇಲ್ಲ. ಸೊ ಅದನ್ನೇ ನಾನು ಹೇಳ್ತಾ ಇರೋದು, ನೀವೊಂದು ಲೂಪ್ ಬಿದ್ದು ಬಿಡ್ತೀರಾ. ನಿಮ್ಗೆ ಯಾವಾಗ ಒಬ್ರು ಬೇಡ ಅಂತ ನಿರಾಕರಿಸ್ಬಿಡ್ತಾರೆ, ನಿಮ್ಗೇನು ಅನ್ಸುತ್ತೆ ಅಂದರೆ ಇವ್ರು ಬೇಕೇ ಬೇಕು ಅನ್ನುವಂಥ ಯೋಚನೆಗೆ ನೀವು ಬಂದ್ಬಿಡ್ತೀರಾ. ಹಾಗೂ ಅವರು ಎಷ್ಟು ನಿಮ್ಮನ್ನು ಇಗ್ನೋರ್ ಮಾಡ್ತಾರೆ, ಅದು ನಿಮ್ಗೆ ಅಷ್ಟು ಹರ್ಟ್ ಆಗುತ್ತೆ. ಆ ಒಂದು ಹರ್ಟಿಂದ ಆಚೆ ಬರೋಕ್ಕೆ ನೀವು ಇನ್ನೂ ಅವ್ರಿಗೆ
ಅಟೆನ್ಷನ್ ಜಾಸ್ತಿ ಕೊಡಕ್ ಹೋಗ್ತೀರಾ, ಇನ್ನ ಪ್ರೀತಿ ಜಾಸ್ತಿ ಕೊಡಕ್ ಹೋಗ್ತೀರಾ. ನೀವು ಅವ್ರನ್ನ ಇಷ್ಟಪಡಬೇಕು ಅನ್ನುವ ಒಂದು ಯೋಚನೆಗೂ ಕೂಡ ಬಂದ್ಬಿಡ್ತೀರಾ. ಆದ್ರೆ ಅವ್ರು ನಿಮ್ಮನ್ನ ನಿಮ್ಮ ಲೈಫ್ನಲ್ಲಿ ಇರಬೇಕೋ ಬೇಡವೋ ಅನ್ನುವಂಥ ಒಂದು ಥಾಟ್ ಪ್ರೋಸೆಸ್ ನೀವು ಹೋಗೋದೇ ಇಲ್ಲ. ಸೊ ಬೇಸಿಕ್ಲಿ ನೀವೊಂದು ವೀಕ್ ಪೊಸಿಷನಲ್ಲಿ ಇರ್ತೀರಾ. ಸೊ ನಾವು ಯಾವತ್ತೂ ನಮ್ಮ ಲೈಫ್ನ ಒಂದು ವೀಕ್ ಸಿಚುವೇಶನ್ ಅಥವಾ ವೀಕ್ ಪೊಸಿಷನಲ್ಲಿ ಹಾಕೋಬಾರ್ದು. ಹಾಕೊಂಡಾಗ ಏನಾಗುತ್ತೆ ಅಂದರೆ ನಾವು ಮಾಡದೇ ಇರೋ ಕೆಲಸಗಳನ್ನ ಮಾಡಿಬಿಡ್ತೀವಿ. ಅಂದರೆ ನಾವು ಇನ್ನೂ ಒಂದು ರೀತಿಯಾದ ವಲ್ನರಬಲ್ ಸಿಚುವೇಶನ್ಗೆ ಬಂದ್ಬಿಡ್ಬೋದು. ನಾನು ಆಗಲೇ ಹೇಳಿದಾಗೆ ತೀರಾ ಮೆಸೇಜಸ್, ತೀರಾ ಕಾಲ್ಸ್, ಹಾಗೂ ನೀನು ಬೇಕು ಅನ್ನುವಂಥ ಒಂದು ಹಠ ಇದೆಲ್ಲ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈಗ ಬಾಲ್ಯದಿಂದನೂ ಒಬ್ಬ ವ್ಯಕ್ತಿಗೆ ಬರೀ ರಿಜೆಕ್ಷನ್ನೇ ಅನುಭವಿಸ್ಕೊಂಡು ಹೋಗಿದ್ರೆ, ಅಥವಾ ಅಪ್ಪ ಅಮ್ಮನ ಅಟೆನ್ಷನ್ ಸಿಗದೆ ಇರ್ಬೋದು, ಫ್ರೆಂಡ್ಸ್ ಇಗ್ನೋರ್ ಮಾಡಿರ್ಬೋದು, ಅಥವಾ ಫ್ರೆಂಡ್ಸ್ ಹೀಯಾಳಿಸಿರ್ಬೋದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಬಾಲ್ಯದಿಂದನೂ ಒಬ್ಬ ವ್ಯಕ್ತಿ ನೋಡಿದಾಗ ಏನಾಗುತ್ತೆ, ಬಾಲ್ಯದಿಂದನೂ ಸೋಲನ್ನು ಅನುಭವಿಸಿದಾಗ ಏನಾಗುತ್ತೆ ಅಂದರೆ ಆತ ರಿಜೆಕ್ಷನ್ ಅನ್ನೋದು, ಅಂದರೆ ನೀನು ಬೇಡ ಅನ್ನುವಂಥ ಒಂದು ನಿರಾಕರಿಸುವ ಜನರು ಅಥವಾ ಸಿಚುವೇಶನ್ ಬಂದಾಗ ಅವ್ರು ಅದನ್ನು ಒಂಥರ ಚಾಲೆಂಜಿಂಗ್ ಆಗೋ ಅಥವಾ ಒಂದು ಪಾಸಿಟಿವ್ ನೋಟಲ್ಲೂ ತಗೊಳ್ಳೋದಿಲ್ಲ. ಅವ್ರು ಇದನ್ನು ನಾನು ಆಗಲೇ ಹೇಳಿದಾಗೆ ಒಂದು ನೆಗೆಟಿವ್ ಎನರ್ಜಿ ಅಥವಾ ಒಂದು ನೆಗೆಟಿವ್ ಥಾಟ್ ಪ್ರೋಸೆಸ್ಗೆ ಹಾಕ್ಬಿಡ್ತಾರೆ. ಏಕೆಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ರಿಜೆಕ್ಷನ್ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ. ಈ ವ್ಯಕ್ತಿ ನನ್ನ ಕ್ಲೈಂಟ್ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂದರೆ, ಒಂದು ಹೇಳದ್ನಲ್ಲ ರಿಯಾಕ್ಟಿವ್ ಅಥವಾ ಒಂದು ಕೋಪನೂ ಇರಬಹುದು ಏನೋ ಆ ವ್ಯಕ್ತಿಗೆ. ನೀನು ಬೇಕೇ ಬೇಕು, ನಿನ್ನ ಅಟೆನ್ಷನ್ ಬೇಕೇ ಬೇಕು, ನೀನು ನನ್ನನ್ನು ಇಷ್ಟಪಡಲೇಬೇಕು. ಸೊ ದಿಸ್ ಇಸ್ ಸಮ್ವಾಟ್ ವೆರಿ ಅಗ್ರೆಸಿವ್ ಆ್ಯಂಡ್ ಫೋರ್ಸ್ಫುಲ್ ಕೈಂಡ್ ಆಫ್ ಅ ಥಿಂಗ್. ಯಾಕಂದರೆ ಈಗ ನಾವು ಒಬ್ಬರನ್ನ ಇಷ್ಟಪಡ್ತೀವೋ ಇಷ್ಟಪಡಲ್ವೋ, ಒಂದೊಂದ್ಸಲ ನಮಗೆ ಒಬ್ಬೊಬ್ರು ಬೇಡ ಅನ್ಸ್ಬಿಡತ್ತೆ. ರೀಸನ್ನು ಇರೋದಿಲ್ಲ, ಎಷ್ಟೋ ಸಲ ರೀಸನ್ನು ಇರೋದಿಲ್ಲ, ನಮ್ಗೆ ಬೇಡ ಅನ್ಸ್ಬಿಡತ್ತೆ. ಆದರೆ ನಾವು ಆ ಒಂದು ಹುಡುಕಾಟದಲ್ಲಿ ಹೋದರೆ, ನೀನು ಯಾಕೆ ನನಗೆ ಬೇಡ, ನೀನು ನನಗೆ ಎಕ್ಸ್ಪ್ಲನೇಷನ್ ಕೊಡು ಅಂತ ಅವ್ರಿಗೆ ನಾವು ತುಂಬಾ ಫೋರ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಐಡೆಂಟಿಟಿ ಅಥವಾ ನಮ್ಮ ಪರ್ಸ್ನಾಲಿಟಿನ ನಾವು ತುಂಬ ವೀಕಾಗಿ ಅವ್ರ ಮುಂದೆ ಡಿಫೈನ್ ಮಾಡ್ದಂಗೆ ಆಗೋಗುತ್ತೆ. ಸೊ ಈ ವ್ಯಕ್ತಿನೂ ಅದನ್ನೇ ಮಾಡಿದ್ದು. ನಾನು ಆಗಲೇ ಹೇಳಿದಾಗೆ ಒಬ್ಬೊಬ್ರು ಇದನ್ನ ತೀರಾ ಪರ್ಸ್ನಲ್ ಆಗಿ ತೊಗೊಂಡ್ಬಿಟ್ಟು, ನನ್ನಲ್ಲಿ ಏನು ಕೊರತೆ ಇದೆ, ನೀನು ಯಾಕೆ ನನ್ನನ್ನು ರಿಜೆಕ್ಟ್ ಮಾಡಿದೆ ಅನ್ನುವಂಥ ಒಂದು ಹಠಕ್ಕೆ ಬಂದುಬಿಟ್ಟು ನೀನು ನನ್ನನ್ನು ಇಷ್ಟಪಡಲೇಬೇಕು ಅನ್ನುವಂಥ ಒಂದು ಫೋರ್ಸ್ನ ಹಾಕ್ತಾರೆ. ಇದು ಕೂಡ ವರ್ಕ್ ಆಗಲ್ಲ. ಇನ್ನೊಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ನನ್ನನ್ನು ಯಾರೂ ಇಷ್ಟಪಡ್ತಾ ಇಲ್ಲ, ನನಗೆ ಯಾರೂ ಬೇಕಾ, ನನ್ನ ಲೈಫ್ನಲ್ಲಿ ನಾನು ಏನು ಮಾಡಿದ್ರು ಕೂಡ ಸೋಲೇ ಬರುತ್ತೆ, ಅಥವಾ ಜನ ನನ್ನನ್ನು ಪಾಸಿಟಿವ್ ಆಗಿ ತಗೊಳ್ಳೋದಿಲ್ಲ, ನನ್ನನ್ನು ರಿಜೆಕ್ಟ್ ಮಾಡ್ತಾರೆ ಅನ್ನೋ ಯೋಚನೆಯಲ್ಲಿ ಅವರು ಇಂಟ್ರೋವರ್ಟ್ ಒಂದು ಯೋಚನೆಗೆ ಹೋಗ್ಬಿಡ್ತಾರೆ. ಅಂದರೆ ಸೊಸೈಟಿಯಿಂದ ದೂರ ಇರೋಕ್ಕೆ ಇಷ್ಟಪಡ್ತಾರೆ. ಸೊ ಬೇಸಿಕ್ಲಿ ಯಾರನ್ನೂ ಸೇರದೆ ಇರೋದು, ಯಾರ ಜೊತೆನೂ ಮಾತಾಡದೆ ಇರೋದು, ಅವ್ರಿಗೆ ಭಯ ಇರುತ್ತೆ. ನಾನೇನಾದರೂ ಒಂದು ಎಫರ್ಟ್ಸ್ ಹಾಕ್ಬಿಟ್ರೆ, ಅಥವಾ ನಾನೇನಾದರೂ ಒಂದು ಪ್ರೀತಿನ ತೋರಿಸ್ಬಿಟ್ರೆ, ಅಥವಾ ನಾನೇನಾದರೂ ನನ್ನ ಒಂದು ಸೆಲ್ಫ್ನ ಒಬ್ಬರಿಗೆ ಕಂಪ್ಲೀಟಾಗಿ ತೋರಿಸಿದಾಗ ಅವ್ರು ನನ್ನ ರಿಜೆಕ್ಟ್ ಮಾಡಿಬಿಡ್ತಾರೋ ಏನೋ, ಅವ್ರು ನೀನು ನಂಗೆ ಬೇಡ ಅಂದ್ಬಿಡ್ತಾರೆ ಅನ್ನುವಂಥ ಒಂದು ಭಯದಲ್ಲಿ ಕೂಡ ಡಿಸ್ಟೆನ್ಸ್ನ ಕಂಪ್ಲೀಟಾಗಿ ಮೇಂಟೈನ್ ಮಾಡ್ತಾರೆ. ದಿಸ್ ಈಸ್ ಆಲ್ಸೋ ಅ ಬ್ಯಾಡ್ ವೇ ಟು ಟೇಕ್ ರಿಜೆಕ್ಷನ್. ಯಾವಾಗ ನೀವು ಸೊಸೈಟಿಯಿಂದ ದೂರ ಆಗೋದು, ಅಥವಾ ಒಬ್ಬೊಬ್ರು ಟ್ರೆಕ್ಕಿಂಗ್ಗೆ ಒಬ್ಬೊಬ್ಬರೇ ಹೋಗ್ತಾರೆ, ಸೋಲೋ ಟ್ರಿಪ್ ಮಾಡ್ತಾರೆ, ಒಂಟಿಯಾಗಿರೋಕ್ಕೆ ಇಷ್ಟಪಡ್ತಾರೆ, ಯಾರು ಬೇಡ ಅಂತಾರೆ. ಸೊ ದಿಸ್ ಆಲ್ಸೋ ಮೇ ಬಿ ಅ ರೀಸನ್, ಬಿಕಾಸ್ ಅವರು ಪಾಸಿಟಿವ್ ಆಗಿ ಈ ಒಂದು ನೋವನ್ನು ಏನು ಅನುಭವಿಸಿದ್ದಾರೆ ಬಾಲ್ಯದಿಂದ, ಅಥವಾ ಜನ ಬೇಡ ಅಂತ ಹೇಳಿರ್ತಾರಲ್ಲ, ಐ ಡೋಂಟ್ ವಾಂಟ್ ಅಂತ ಹೇಳಿರ್ತಾರಲ್ಲ, ನೋ ಅಂದಿರ್ತಾರಲ್ಲ, ಆ ನೋನ ಅವರು ತೀರಾ ಮನಸ್ಸಿಗೆ ಸಬ್ಕಾನ್ಷಿಯಸ್ನಲ್ಲಿ ಹಾಕ್ಬಿಟ್ಟಿರ್ತಾರೆ. ಸೊ ಆ್ಯಸ್ ಐ ಟೋಲ್ಡ್, ಎರಡೂ ಕೂಡ ಎಕ್ಸ್ಟ್ರೀಮ್ಸ್ ಅಂತ ಹೇಳ್ತೀನಿ. ತೀರಾನೇ ಕ್ರೂಯಲ್ ಆಗಿ ನಡ್ಕೊಳ್ಳೋದು, ನೀನು ಬೇಕೇ ಬೇಕು ಅಂತ ಒಂಥರ ಅಬ್ಯೂಸಿವ್ ಆಗ್ತಾರೆ ಒಬ್ಬೊಬ್ರು, ಅದು ಕೂಡ ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ತೀನಿ. ಬೇಡವೇ, ನನ್ನನ್ನು ಎಲ್ಲರೂ ಬೇಡ ಅಂತಾರೆ, ಸೊ ನಾನು ಯಾರನ್ನೂ ಸೇರೋದಿಲ್ಲ ಅನ್ನೋದು ಕೂಡ ಒಂದು ನೆಗೆಟಿವ್ ವೇ ಆಫ್ ಅಪ್ರೋಚ್ ಅಂತ ಹೇಳ್ತೇನೆ. ಸೊ ಇದನ್ನು ಹೇಗೆ ಹ್ಯಾಂಡಲ್ ಮಾಡೋದು? ಪಾಯಿಂಟ್ ನಂಬರ್ 1 ಏನಂದರೆ, ಈಗ ಈ ಥರದ್ದೆಲ್ಲ ನಡೆಯುತ್ತೆ. ಈಗ ನೀವೊಂದು ಜಾಬ್ ಹೋಗ್ತೀರಾ, ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಒಂದು ರೆಸ್ಯೂಮೇನ ಅವರು ರಿಜೆಕ್ಟ್ ಮಾಡಿರ್ತಾರೆ. ದಟ್ಸ್ ಪಾರ್ಟ್ ಆಫ್ ಲೈಫ್. ಈಗ ಒಂದು ಪೊಸಿಷನ್ಗೆ 10 ಜನ ಅಪ್ಲೈ ಮಾಡಿದ್ರೆ 10 ಜನರನ್ನೂ ಹಾಕ್ಕೊಳಕ್ಕಾಗಲ್ಲ, ಅವರು ಒಬ್ಬರನ್ನೇ ಸೆಲೆಕ್ಟ್ ಮಾಡ್ತಾರೆ. ಸೊ ಹಾಗೆ ಲೈಫ್ನಲ್ಲೂ ಕೂಡ ಎಷ್ಟೋ ಬಾರಿ ಏನಾಗುತ್ತೆ, ನಾವೇನೋ ಮಾಡೋಕ್ಕೆ ಹೋಗ್ತೀವಿ, ನಮ್ಮ ಇಂಟೆನ್ಷನ್ ಪಾಸಿಟಿವ್ ಆಗಿರುತ್ತೆ, ಆದರೆ ಅದು ಒಂದು ನೀವು ಅನ್ಕೊಂಡು ಹಾಗೆ ಆ ಒಂದು ರಿಸಲ್ಟ್ ಬರದೇ ಇರ್ಬೋದು. ಸೊ ಒಂದೇನು ಮಾಡ್ಬೋದು ಅಂದರೆ, ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳಿ. ನಿಮ್ಮ ಕಡೆಯಿಂದ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ನೀವು ಮೇ ಬಿ ಸರಿಯಾಗಿ ನಡ್ಕೊಳ್ಳಿಲ್ವೇನೋ, ಅಥವಾ ಆ ರೆಸ್ಯೂಮೇನ ನೀವು ಸರಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳಿಲ್ವೇನೋ. ಸೊ ನಿಮ್ಮ ಪ್ರೋಸ್ ಆ್ಯಂಡ್ ಕಾನ್ಸ್ನ ಅನಲೈಸ್ ಮಾಡ್ಕೊಳ್ಳಿ. ಓಕೆ, ಇದು ನಿಮ್ಮ ಹಿಡಿತದಲ್ಲಿದೆ, ಇದು ನಿಮ್ಮ ಕಂಟ್ರೋಲ್ನಲ್ಲಿದೆ. ಸೊ ಮೇ ಬಿ ಓವರ್ ರಿಯಾಕ್ಟ್ ಮಾಡ್ಬೋದು, ಅಥವಾ ಒಬ್ಬೊಬ್ರು ಆ ಒಂದು ಸೆಲ್ಫ್ ರಿಯಲೈಸೇಷನ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಇದನ್ನೇ ಫಸ್ಟ್ ಮಾಡಬೇಕಾಗತ್ತೆ. ಎರಡನೇದು ಏನು ಮಾಡ್ಬೋದು ಅಂದರೆ,
ರೀಸನ್ ಕೇಳೋದು ಅಂದ್ರೆ ಯಾಕೆ ಏನಾಗ್ತಾ ಇದೆ ಕ್ಲಾರಿಫಿಕೇಶನ್ ಕೇಳುವಂಥದ್ದು. ಆಸ್ ಐ ಟೋಲ್ಡ್, ನಿಮ್ಮನ್ನು ಒಬ್ರು ಬೇಡ ಅಂದಿದ್ದಾರೆ ಅಂದ್ರೆ ನಿಮ್ಗೆ ಹಕ್ಕಿದೆ, ಯಾಕೆ ಬೇಡ ಅಂತ ಹೇಳಿದಿರಿ, ಏಕೆಂದ್ರೆ ಅದೊಂದು ಪ್ರಾಬ್ಲಮ್ ಇದೆ ನನ್ನಲ್ಲಿ ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳುವ ಎಲ್ಲ ಎಫರ್ಟ್ಸ್ ನಾನು ಮಾಡ್ಬೋದಲ್ಲ ಅನ್ನುವ ಒಂದು ಪಾಸಿಟಿವ್ ನೋಟ್ ನಲ್ಲೂ ನೀವು ಅದನ್ನ ಕೇಳ್ಬೋದು. ಲೆಟ್ಸ್ ಸೇ ಆ ವ್ಯಕ್ತಿ ಅಥವಾ ಒಂದು ಸಿಚುವೇಶನ್ ಅಥವಾ ನಿಮ್ಗೆ ನೋ ಅಂತ ಯಾರು ಹೇಳಿದ್ರು ಅದರಿಂದ ನಿಮ್ಗೆ ಏನು ಇದು ಸಿಗ್ಲಿಲ್ಲ ಅಂದ್ರೆ ದಟ್ಸ್ ಓಕೆ. ಈಗ ಒಬ್ಬೊಬ್ರು ಎಕ್ಸ್ಪ್ಲನೇಷನ್ ಕೊಡಕ್ ಇಷ್ಟಪಡೋದಿಲ್ಲ, ನೀವು ಕೇಳಿದ್ರು ಕೂಡ ಅವ್ರು ಹೇಳೋದಿಲ್ಲ, ಬಟ್ ನೀವು ಅದನ್ನ ಫೋರ್ಸ್ ಮಾಡಕ್ ಆಗೋದಿಲ್ಲ. ಒಂದೊಂದ್ಸಲ ಯು ಹ್ಯಾವ್ ಟು ಲೆಟ್ ಗೋ ದ ಸಿಚುವೇಶನ್ ಅಂಡ್ ಜಸ್ಟ್ ಬಿ ಫೈನ್ ವಿತ್ ಇಟ್. ಓಕೆ, ಅದನ್ನ ಬಿಟ್ಟು ನೀವು ಇನ್ನೊಂದು ಏನು ಮಾಡಬೇಕಾಗತ್ತೆ ಅಂದರೆ ನಿಮ್ಮ ಲೈಫ್ನ ಆದಷ್ಟು ಒಂದು ಗುಡ್ ಹ್ಯಾಬಿಟ್ಸ್ ಕಡೆಗೂ ಕೂಡ ಹಾಕಬೇಕಾಗತ್ತೆ. ಯಾಕೆ ಅಂದರೆ ಆ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮ ಬಗ್ಗೆನೇ ಕೋಪ ಬರ್ಬೋದು, ನಿಮಗೆ ನಿಮ್ಮ ಬಗ್ಗೆನೇ ಅಸಹ್ಯ ಆಗಬಹುದೋ ಏನೋ ಗೊತ್ತಿಲ್ಲ. ಸೊ ಎಕ್ಸ್ಟ್ರೀಮ್ಸ್ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಏನೂ ಮಾಡಬೇಕು ಅನ್ಸಲ್ಲ, ಯಾವುದ್ರ ಮೇಲೂ ಇಂಟ್ರೆಸ್ಟ್ ಬರೋದಿಲ್ಲ, ಜನ ಅಂದರೆ ಮೇ ಬಿ ನಿಮ್ಗೆ ಇರಿಟೇಷನ್ ಕೂಡ ಆಗ್ಬೋದು. ಯಾವುದೋ ಒಂದು ಸಿಚುವೇಶನ್ ಹಿಂಗಾಯ್ತು ಅಂದಾಗ ಅಥವಾ ಯಾರೋ ಒಬ್ಬ ವ್ಯಕ್ತಿ ಹೀಗೆ ನಡ್ಕೊಂಡ್ರು ಅಂದಾಗ ಎಲ್ಲರೂ ಹೀಗೆ ಅಂತ ಜನರಲೈಸ್ ಮಾಡ್ತಾರೆ ನೋಡಿ, ಅದು ದೊಡ್ಡ ತಪ್ಪು. ಅದನ್ನ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಮತ್ತು ಇನ್ಯಾರನ್ನೂ ನಾನು ಮೀಟ್ ಮಾಡಲ್ಲ, ಇನ್ಯಾರನ್ನೂ ನಾನು ಮಾತಾಡ್ಸಲ್ಲ, ಇನ್ಯಾರಿಗೂ ನಾನು ಕ್ಲೋಸ್ ಆಗಲ್ಲ, ಈ ಥರ ಒಂದು ಹಠಕ್ಕೂ ಕೂಡ ಒಳಗಾಗಬೇಡಿ. ಆದಷ್ಟು ಇಮೋಷನ್ಸ್ನ ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ. ಇಮೋಷನಲ್ ಕಂಟ್ರೋಲ್ ಅಂತ ಹೇಳ್ತೀವಿ, ಆ ಟೈಮ್ನಲ್ಲಿ ನಿಮ್ಗೆ ಅದು ಬೇಕಾಗತ್ತೆ. ಸೊ ಪಾಸಿಟಿವ್ ಜಾಗಗಳಿಗೆ ಹೋಗೋದು ಅಥವಾ ಪಾಸಿಟಿವ್ ಎಕ್ಸ್ಪೀರಿಯನ್ಸಸ್ನ ಕ್ರಿಯೇಟ್ ಮಾಡೋದು, ನಿಮ್ಗೇನು ತುಂಬ ಇಷ್ಟ ಆಗುತ್ತೆ ಅದನ್ನು ಮಾಡುವಂಥದ್ದು. ಸೆಲ್ಫ್ ಕೇರ್ ಅಂತ ಕೂಡ ನಾವು ಹೇಳ್ಬೋದು. ನಿಮಗೆ ಐಸ್ ಕ್ರೀಮ್ ಇಷ್ಟ ಇದೆಯಾ, 1-2 ಸಲ ಆ ವಾರದಲ್ಲಿ ಐಸ್ ಕ್ರೀಮ್ ತಿನ್ನಿ, ಅಥವಾ ನಿಮಗೆ ಒಬ್ಬರು ಫ್ರೆಂಡ್ ಜೊತೆ ಮಾತಾಡೋಕೆ ಇಷ್ಟ ಇದೆಯಾ, ಮಾತಾಡಿ. ಸೊ ಸಮ್ವೇರ್ ಯು ಹ್ಯಾವ್ ಟು ಬಿ ಓಕೆ ವಿತ್ ಇಟ್. ಆಕ್ಸೆಪ್ಟ್ ಮಾಡಿ, ಆ ಒಂದು ನೋವನ್ನು ಆಕ್ಸೆಪ್ಟ್ ಮಾಡುವ ಒಂದು ಪಾಯಿಂಟ್ಗೆ ನೀವು ಬರಬೇಕಾಗತ್ತೆ. ಆವಾಗ ನಿಮ್ಮ ಲೈಫ್ನ ಮುಂದೆ ಹೋಗುವುದಕ್ಕೆ ಒಂದು ದಾರಿ ಸಿಗುತ್ತೆ ಅಲ್ವಾ. ಯಾವತ್ತೂ ಲೈಫ್ನಲ್ಲಿ ಏನೋ ಒಂದು ಆಗೋಯ್ತು ಅಂದ ತಕ್ಷಣ ಅದು ಫುಲ್ ಸ್ಟಾಪ್ ಆಗೋದಿಲ್ಲ. ಆ ಒಂದು ಘಟನೆಯಿಂದ ಕಲಿಯೋದಿರಬಹುದು ಅಥವಾ ನಿಮಗೆ ಬೇರೆ ಆಪರ್ಚುನಿಟೀಸ್ ಬರಬಹುದು. ಈಗ ಒಂದೊಂದು ಸಲ ನೀವು ಒಂದು 10 ಕಡೆ ಜಾಬ್ ಹಾಕಿರ್ತೀರಾ, ಒಂದು ಕಡೆ ನಿಮ್ಗೆ ಜಾಬ್ ಸಿಗುತ್ತೆ. ಲೆಟ್ಸ್ ಸೇ ಸಿಗ್ಲಿಲ್ಲ, ಬಟ್ ಸಿಗುತ್ತೆ. ಈಗ ಒಂದು 10 ಡೋರ್ ಕ್ಲೋಸ್ ಆಗ್ತಾ ಇದೆ ಅಂದ್ರೆ ಒಂದು ಡೋರ್ ಓಪನ್ ಆಗೇ ಆಗುತ್ತೆ. ನೀವು ಆ ಒಂದು ಆಪ್ಟಿಮಿಸ್ಟಿಕ್ ಥಾಟ್ನ ಬಿಟ್ಕೊಡ್ಬಾರ್ದು. ನಿಮ್ಮನ್ನ ನೀವು ಯಾವತ್ತೂ ಬಿಟ್ಕೊಡ್ಬಾರ್ದು. ನೀವು ಯಾವಾಗ ನಿಮ್ಮನ್ನ ನೀವೇ ಬಿಟ್ಕೊಡ್ತೀರಾ, ನಿಮ್ಮ ಬಗ್ಗೆ ನೀವೇ ಕೀಳಾಗಿ ನೋಡ್ತೀರಾ, ಜನ ಹಾಗೆ ನಿಮ್ಮನ್ನ ನೋಡ್ತಾ ಹೋಗ್ತಾರೆ. ಮತ್ತು ತುಂಬಾ ಹೈ ಎಕ್ಸ್ಪೆಕ್ಟೇಷನ್ಸ್ನು ಇಟ್ಕೋಬಾರ್ದು. ನೀವೇನಾದ್ರೂ ಒಂದು ಮಾಡ್ತಾ ಇದ್ದೀರಾ, ಇನಿಷಿಯಲ್ ಸ್ಟೇಜಸ್ನಲ್ಲೇ ಇದೆ ಅಂದ್ರೆ ಆ ಒಂದು ವಿಚಾರಕ್ಕೂ ಕೂಡ ನೀವು ನನ್ನ ಫ್ಯೂಚರ್ ಹೀಗಿರುತ್ತೆ, ನಾನು ಹೀಗಿರ್ತೀನಿ, ನನಗೆ ಈ ಜಾಬ್ ಸಿಕ್ಕಿದ್ರೆ ನನ್ನ ಲೈಫೇ ಚೇಂಜ್ ಆಗೋಗುತ್ತೆ. ಸೊ ದಿಸ್ ಇಸ್ ಸಮ್ವೇರ್ ನೀವು ಆ ಒಂದು ವಿಚಾರದಲ್ಲಿ ಡ್ರೀಮ್ನ ಕಟ್ತಾ ಇದ್ದೀರಾ. ಅಥವಾ ನೀವು ಒಬ್ಬರನ್ನ ಇಷ್ಟಪಡ್ತಾ ಇದ್ದೀರಾ ಅಂದ್ರೆ ಆ ವ್ಯಕ್ತಿ ಜೊತೆ ನನ್ನ ಲೈಫ್ ಅದ್ಭುತವಾಗಿರುತ್ತೆ, ನಾನು ಫ್ಯೂಚರ್ನಲ್ಲಿ ಹೀಗಿರ್ತೀನಿ. ಅಗೇನ್ ನೀವು ಫ್ಯೂಚರಿಸ್ಟಿಕ್ ಆಗಿ ಹೋಗ್ತಿದ್ದೀರಾ, ಬಟ್ ಪ್ರೆಸೆಂಟ್ನಲ್ಲಿ ಇಲ್ಲ ಅಂತ ಅರ್ಥ. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ.